ನಮಸ್ತೆ ಸ್ನೇಹಿತರೆ. ಅಡಿಕೆ ತೋಟಕ್ಕೆ ಔಷಧಿ ಹೊಡೆಯುವ ಬಕೆಟಿಗೆ ನೀರೆಷ್ಟು ತುಂಬ್ತೇವೆ. ಇದು 100 ಲೀಟರ್ ಬ್ಯಾರಲ್. ಇದು ನೀರು ಹಾಕ್ತಾ ಇದ್ದೇವೆ ನೋಡಿ. ಹಾಗೆ ನೀರು ಕೂಡ ಬಕೆಟ್ ತೆಗೆದಿದ್ದು ಸ್ವಲ್ಪ ಬೇಗವಾಗಿ ತುಂಬ್ತಿದ್ದೇವೆ. ಸಣ್ಣ ಕಾಮಿಡಿ ಮಾಡೋದಾವ ಅಷ್ಟೇ. ಹಾಗೆ ತುತ್ತ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ಹಾಕ್ತೇವೆ. ಇನ್ನೊಂದು ಕೊಟ್ಟೆಯಲ್ಲಿ ಸ್ವಲ್ಪ ಸುಣ್ಣ ಇರುತ್ತಲ್ಲ, ಅದನ್ನು ಹಾಕಿದ್ದೀನಿ. ಅದೇ ಇನ್ನೂ ಸುಣ್ಣ ಕಾಡ್ತಾ ಇದ್ದೀನಿ ಆ ಕಡೆಯಿಂದ, ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗ ನೋಡಿ ಸುಣ್ಣ ಕಾಡ್ತಾ ಇದ್ದಾವೆ. ಡ್ರಮ್ ಸ್ವಲ್ಪ ಕ್ರಾಸ್ ಆಗಿತ್ತು, ಸೈಡಿಗೆ ಒಂದು ಪಟ್ಟಿ ಕೊಟ್ಟೆ. ಈಗ ತುತ್ತ ಸುಣ್ಣ ಹಾಕ್ತೇವೆ ನೋಡಿ. ಸುಣ್ಣ ಇದು ತುತ್ತ ಮಿಕ್ಸ್ ಮಾಡ್ತೇವೆ. ಇದು ಸರಿಯಾಗಿ 100 ಲೀಟರ್ ಮಾಡ್ತೇವೆ. ಯಾಕಂದರೆ ಮಳೆ ಇಲ್ಲ, ಹಾಗಾಗಿ 100 ಲೀಟರ್ ಅಗತ್ಯ ಇರುತ್ತೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಕೂಡ ಮಾಡಬಹುದು. ಮಳೆ ಹೋಯ್ತಿದ್ದಾಗ 95-85 ಮಾಡಿ ಸಾಕಾಗುತ್ತೆ. ಮಳೆ ಪಾಲು ಹಾಕಿದ್ದಾನೆ, ಮಷಿನ್ ಚಾಲು ಮಾಡ್ತಾನೆ. ಇದು ಬಿಳಿ ಕರಡಿಯಲ್ಲಿ ಹಾಕಿದ್ನಲ್ಲ, ಅದು ಗಂಧಕ ಅಂತಾರಲ್ಲ, ಅದನ್ನು ಹಾಕಿದ್ದೀನಿ. ಅದು 1 ಲೀಟರ್ ಹಾಕಿದ್ದೀನಿ. 100 ಎಲೆ ಚುಕ್ಕಿರುವ ಔಷಧಿ ಅದು. ನೋಡಿ, ಅರ್ಧ ಕೂಡ ಕೊಡದಲ್ಲಿ ತುಂಬಿಟ್ಕೊಂಡಿದ್ದೀನಿ. ಯಾಕಂದರೆ ಚಲೋ ಹೋಗುತ್ತೆ ಅಂತ ಅರ್ಧ ತುಂಬಿಟ್ಕೊಂಡಿದ್ದೀನಿ. ಇದು ಮಷಿನ್ ಚಾಲು ಮಾಡಿದ್ದೇನೆ. ಈಗ ಹಾಗೆ ತೊಗೊಂಡು ಔಷಧಿ ಹೊಡೆಯೋ ಜಾಗಕ್ಕೆ ಹೋಗ್ತೀನಿ. ಕೊನೆಗಳಿಗೆ ಹೇಗೆ ಸಿಂಪಡಣೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ. ಹಳ್ಳಿಯ ಕೃಷಿ ಕೆಲಸ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು ನಾಳೆ ಮತ್ತೊಂದು ಬ್ಲಾಗ್ ಕೂಡ ಬರ್ತೀನಿ. ಇದೇ ರೀತಿದು. ಆದರೆ ಗೌಡ ಮರ ಹತ್ತಿ ಔಷಧಿ ಹೊಡೆಯೋದನ್ನು, ಮರ ಹತ್ತಿ ಔಷಧಿ ಹತ್ತಿರದಿಂದ ಹೊಡೆಯೋದನ್ನು ತೋರಿಸ್ತೀನಿ. ಇವತ್ತು ಇದು ಮಷೀನಲ್ಲಿ ಹೊಡೆದಂಥ ವಿಡಿಯೋ. ಇದು ಇಷ್ಟವಾದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ನಿಮಗೆ. ನೋಡಿ, ತೋಟಿ ಇದು ಸಾಮಾನ್ಯ 65-70 ಅಡಿ ಆಳದಲ್ಲಿದೆ ಮರ. ಆ ಅಡಿ ಎತ್ತರದಲ್ಲಿದೆ. ಹಾಗಾಗಿ ನಿಲ್ಲಿಸೋದು ಕಷ್ಟ ಸ್ವಲ್ಪ. ಆದರೂ ಕೂಡ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾನೆ. ನೋಡಿ, ಇವನು ಮಹೇಂದ್ರ ಅಂತ ನಮ್ಮೂರಿನವನೇ. 2 ವರ್ಷದಿಂದ ತೋಟಿ ಕೆಲಸದಲ್ಲಿ ಮಾಡ್ತಾಯಿದ್ದಾನೆ. ಕೊನೆ ಕೂಡ ಕೊಡ್ತಾನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಮಸ್ತೆ.